ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದ್ ಋತು ಕಾರ್ತೀಕ ಮಾಸ ಶುಕ್ಲ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರ್ತಕ್ಕಂಥದ್ದು. ಚತುರ್ದಶಿ ತಿಥಿ, ರೇವತಿ ನಕ್ಷತ್ರ. ಈ ದಿವಸ ಚತುರ್ದಶಿ, ಕಾರ್ತೀಕ ಮಾಸದ ಚತುರ್ದಶಿಯನ್ನು ವೈಕುಂಠ ಚತುರ್ದಶಿ ಅಂತ ಕರೀತಾರೆ. ವೈಕುಂಠ ಏಕಾದಶಿ ಬೇರೆ, ಇದು ವೈಕುಂಠ ಚತುರ್ದಶಿ. ಏನಿದರ ವಿಶೇಷತೆ? ನಾನು ಹೇಳಿದೆ, ತ್ರಯೋದಶಿ ತುಂಬ ಮುಖ್ಯವಾದದ್ದು, ಚತುರ್ದಶಿ ತುಂಬ ಮುಖ್ಯವಾದದ್ದು, ಪೌರ್ಣಮಿ ಇನ್ನೂ ಮುಖ್ಯವಾದದ್ದು ಅಂತ. ಪೌರ್ಣಮಿ ನಾಳೆ ಮಾತಾಡೋಣ. ಚಂದ್ರನ ಕುರಿತಾದ ಚಂದ್ರನ ಉಗಮ ಇತ್ಯಾದಿಗಳ ಬಗ್ಗೆ ತಿಳಿಯೋಣ. ಈ ದಿವಸ ಚತುರ್ದಶಿ, ವೈಕುಂಠ ಚತುರ್ದಶಿ ಅಂತ ಯಾಕೆ ಕರೀತಾರೆ ಇದನ್ನು ಅಂತಂದರೆ, ಶಿವಕೇಶವರು ಹರಿಹರರು ಒಟ್ಟಿಗೆ, ಅವರನ್ನು ಒಟ್ಟಿಗೆ ಪ್ರಾರ್ಥನೆ ಮಾಡ್ತಕ್ಕಂಥ ದಿವಸವೇ ಈ ವೈಕುಂಠ ಚತುರ್ದಶಿ. ಹೀಗಾಗಿಯೇ ಕಾರ್ತೀಕ ಮಾಸ ವಿಷ್ಣುವಿನ ಮಾಸವೂ ಹೌದು, ಶಿವನ ಮಾಸವೂ ಹೌದು. ಶಿವಕೇಶವರ ಮಾಸ ಯಾವುದಾದ್ರೂ ಇದೆ ಅಂದರೆ ಅದು ಇದು ಕಾರ್ತೀಕ ಮಾಸ. ಅದರಲ್ಲೂ ಈ ವೈಕುಂಠ ಚತುರ್ದಶಿ ಇದನ್ನು ಸೂಚಿಸ್ತದೆ. ಏನು? ಒಮ್ಮೆ ವಿಷ್ಣು ಶಿವನನ್ನು ಪೂಜಿಸಬೇಕು, ಆ ದೃಷ್ಟಿಯಲ್ಲಿ ಕಾಶಿ ಕ್ಷೇತ್ರಕ್ಕೆ ಬರ್ತಾನೆ. ಕಾಶಿ ಕ್ಷೇತ್ರಕ್ಕೆ ಬಂದು ಶಿವನಿಗೆ ಪೂಜೆಯನ್ನು ಸಲ್ಲಿಸಬೇಕು ಅಂತ ತಾನು ಸಂಕಲ್ಪಿಸಿದ ದಿನ ಯಾವುದಪ್ಪ ಅಂದರೆ ಈ ವೈಕುಂಠ ಚತುರ್ದಶಿ. ಈ ದಿವಸ ನೀವೇನಾದರೂ ಶಿವಕೇಶವರಿಗೆ ಪೂಜೆಯನ್ನು ಸಲ್ಲಿಸಿಬಿಟ್ರೆ ಜನ್ಮ ಜನ್ಮಾಂತರಗಳ ಪಾಪಗಳೆಲ್ಲ ನಶಿಸಿ ಹೋಗುತ್ತೆ. ತನ್ಮೂಲಕ ಯಾವುದು ನಿಮಗೆ ಅಹಿತ, ಯಾವುದು ನಿಮಗೆ ಬೇಡ ಅದನ್ನು ಸಂಹಾರ ಮಾಡುವ ಶಕ್ತಿ ಬರುತ್ತೆ. ಯಾವುದು ಹಿತ ಅದನ್ನು ಇಟ್ಟುಕೊಳ್ಳುವ, ಅಂದರೆ ಅದನ್ನು ನಾವು ಸ್ಥಿತಿಕರ್ತ ವಿಷ್ಣು. ಹೀಗಾಗಿ ಯಾವುದು ನಮಗೆ ಹಿತವೋ ಅದು ಸದಾ ಇರಬೇಕು ನಮ್ಮ ಜೊತೆಗೆ. ಹಾಗೆ ಅದನ್ನು ನಮ್ಮೊಟ್ಟಿಗೆ ಸದಾ ನಮ್ಮ ಜೊತೆಗೆ ಯಾವುದೇ ಕೆಲಸ ಆಗಬಹುದು, ಇನ್ಯಾವುದೇ ನೀವು ಅಪೇಕ್ಷಿತ ವಸ್ತು ವ್ಯಕ್ತಿಗಳಾಗಬಹುದು, ಅವರು ನಿಮ್ಮ ಜೊತೆಗೆ ಸದಾ ಇರಬೇಕು ಅಂದರೆ ವಿಷ್ಣು ಪ್ರಾರ್ಥನೆ ಮಾಡಬೇಕು. ಯಾವುದು ನಿಮ್ಮ ಜೊತೆಗೆ ಇರಬಾರ್ದು, ಸಂಹಾರಕಾರ್ತನಾದ ಶಿವನನ್ನು ಪ್ರಾರ್ಥನೆ ಮಾಡಬೇಕು. ಹೀಗಾಗಿ ಇರುವಿಕೆ ಇಲ್ಲದಿರುವಿಕೆ ಯಾವುದು ಅನ್ನೋದು ನೀವು ನಿರ್ಣಯ ಮಾಡಿಕೊಳ್ಳಿ. ಆ ಸಂಕಲ್ಪದಿಂದ ಈ ದಿವಸ ಪೂಜೆ ಮಾಡಬೇಕು ಅಂತ ಇದೆ. ಆ ರೀತಿಯಲ್ಲಿ ವಿಷ್ಣು ಈ ದಿವಸ ಅಲ್ಲಿ ಕಾಶಿ ಕ್ಷೇತ್ರದಲ್ಲಿ ಶಿವನನ್ನು ಕುರಿತಾಗಿ ಯಾಮ ಪೂಜೆಯನ್ನು ಪ್ರಾರಂಭ ಮಾಡ್ದ. ಸಹಸ್ರ ನಾಮಾರ್ಚನೆಯನ್ನು ಮಾಡಲಿಕ್ಕೆ ಶುರು ಮಾಡ್ದ. ಈಶ್ವರನಿಗೆ ಶಿವಸಹಸ್ರನಾಮ ಇದೆಯಲ್ಲ, ಶಿವಸಹಸ್ರನಾಮ ಒಂದೊಂದು ಕಮಲ ಪುಷ್ಪದಿಂದಲೂ ತೆಗೆದು ಶಿವನಿಗೆ ಅರ್ಚನೆ ಮಾಡ್ತಾ ಸಹಸ್ರನಾಮ 1000 ಪುಷ್ಪ ಆಗಬೇಕು. ಕೊನೆಗೆ ಒಂದು ಪುಷ್ಪ ನೋಡ್ತಾ ಇದ್ದೀನಿ, ಹರಿವಾಣದಲ್ಲಿ ಒಂದು ಪುಷ್ಪ ಇಲ್ಲ. ತಾದಾತ್ಮ್ಯತೆಯಿಂದ ಆ ಭದ್ರಾಸನದಲ್ಲಿ ಕೂತು ಆತ ಮಾಡ್ತಾ ಇದ್ದಾನೆ, ಅರ್ಚನೆಯನ್ನು ಮಾಡ್ತಾ ಇದ್ದಾನೆ. 999 ಪುಷ್ಪಗಳು ಮುಗಿದೋಗಿದೆ. ಕೊನೆಯ ಪುಷ್ಪ ಸಮರ್ಪಣೆ ಮಾಡಬೇಕು, ಸಹಸ್ರನಾಮ ಅರ್ಚನೆ ಮುಗಿಬೇಕು. ಒಂದು ಪುಷ್ಪ ಕಾಣ್ತಾ ಇಲ್ಲ. ಎದ್ದು ಹೋದರೆ ಆಸನ ಭಂಗವಾಗುತ್ತೆ. ಪೂಜೆಯಲ್ಲಿ ಕ್ರಮ. ನಾವಾದರೆ ಏನು ಮಾಡ್ತೇವೆ? ತಾಳು ಒಂದಿಲ್ಲ ಅಂತ ಹೋಗಿ ಕಿತ್ಕೊಂಡ್ಬರೋದು, ಅಥವಾ ಇನ್ನೇನೋ ಅಷ್ಟೊತ್ತಿಗೆ ಗಲಾಟೆ ಮಾಡಿಯೋ ಫೋನ್ ಮಾಡಿಯೋ ಇನ್ನೇನೋ ಹೀಗೆ ವಿಚಲಿತರಾಗ್ಬಿಡ್ತೀವಿ. ವಿಷ್ಣು ಏನಪ್ಪ ಮಾಡ್ದ? ಸಹಸ್ರದಳ ಕಾಳ್ತಾ ಇಲ್ಲ ಅಂದರೆ ಇಲ್ಲ, ಒಂದು ಹೆಚ್ಚಾಗಿ ನಾನೇ ಹೇಳಿಬಿಟ್ಟಿದ್ದೀನಿ, ಇಲ್ಲ ಎಣಿಕೆಯಲ್ಲಿ ಲೋಪ ಆಗಿರಬೇಕು. ಹೇಗೂ ಇರಲಿ, ಒಂದಂತೂ ಈಗ ಹೇಳೋದು ಬಾಕಿ ಇದೆ. ನಾನು ಇಷ್ಟು ಕಾಲ ಶ್ರದ್ಧೆಯಿಂದನೇ ಮಾಡಿದ್ದೀನಿ, ಒಂದು ನಾಮ ಹೆಚ್ಚ ಉಳಿದಿದೆ. ಆಮೇಲೆ ಇನ್ನೊಂದು ಪುಷ್ಪಕ್ಕಾಗಿ ಅವನು ತಡಕಾಡಲಿಲ್ಲ, ಓಡಿ ಹೋಗಲಿಲ್ಲ, ಇನ್ನೇನೂ ಮಾಡಲಿಲ್ಲ. ಅವನು ಕಮಲ ನಯನ. ಹೀಗಾಗಿ ಆ ಕಣ್ಣನ್ನೇ ನಯನ ಅನ್ನುವಂಥ ಕಮಲ ತೆಗೆದು ಅವನಿಗೆ ಸಹಸ್ರ ಪುಷ್ಪ ಅದನ್ನು ಸಮರ್ಪಣೆ ಮಾಡಿದ. ಈಶ್ವರ ತಕ್ಷಣ ಪ್ರತ್ಯಕ್ಷ ಆದ. ಸುಮ್ಮನೆ ಪರೀಕ್ಷೆ ಮಾಡಲಿಕ್ಕೆ ನಾನೇ ಒಂದು ಪುಷ್ಪ ಎತ್ತಿಟ್ಬಿಟ್ಟಿದ್ದೆ, ನೋಡೋಣ ನಿನ್ನ ಭಕ್ತಿ, ನನ್ನ ಮೇಲೆ ಪ್ರೀತಿ ಎಷ್ಟಿದೆ ಅಂತ. ಸ್ನೇಹಿತರಲ್ಲಿ ಹಾಗಾಗಲ್ವಾ? ಎಷ್ಟೋ ಬಾರಿ ಸ್ನೇಹಿತರಲ್ಲಿ ನಾವೇ ಹಾಗೆ ಮಾಡ್ಕೊಳ್ತೀವಿ. ಅವನಿಗೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದೆಯಾ, ನಿಜವಾಗ್ಲೂ ನನ್ನ ಮೇಲೆ ಕೇರ್ ಇದೆಯಾ ಅಂತ ನಾವೇ ಒಂದಷ್ಟು ಸಮಸ್ಯೆ ಕ್ರಿಯೇಟ್ ಮಾಡಿಬಿಟ್ಟು ಆ ಸಂದರ್ಭದಲ್ಲಿ ಅವ್ರು ಚಡಪಡಿಸ್ತಾ ಇದ್ದರೆ, ಎಷ್ಟು ನನಗೋಸ್ಕರ ಎಷ್ಟು ತಡ್ಕಾಡ್ತಾ ಇದ್ದಾನೆ, ಪರದಾಡ್ತಾ ಇದ್ದಾನೆ ಪಾಪ ಅಂತ ಹೇಗೆ ಫೀಲ್ ಮಾಡಿಕೊಳ್ತೀವೋ ಆ ರೀತಿಯಲ್ಲಿ ಶಿವ ಒಂದು ಪರೀಕ್ಷೆ ಮಾಡ್ದ. ಆಮೇಲೆ ವಿಷ್ಣುವಿಗೆ, ನೋಡು, ಕಾಶಿಗೆ ಯಾರಾದರೂ ಬಂದರೆ ಬರೀ ಈಶ್ವರನ ಪ್ರಾರ್ಥನೆ ಅಷ್ಟೇ ಅಲ್ಲ, ಕಾಶಿಯಲ್ಲಿ ಶಿವಪ್ರಧಾನ ವಿಶ್ವೇಶ್ವರ ಕ್ಷೇತ್ರ ಅದು.
ನಮಗಷ್ಟು ಗೊತ್ತಿದೆ ಅಲ್ವಾ, ಅಲ್ಲಿ ಬಿಂದು ಮಾಧವ ಕ್ಷೇತ್ರ ಅಂತ ಒಂದಿದೆ. ಯಾರಾದರೂ ಕಾಶಿಗೆ ಬಂದವರು ಆ ಬಿಂದು ಮಾಧವನನ್ನು ನೋಡಲಿಲ್ಲ ಅಂದರೆ ನನ್ನ ಪೂಜೆ ಅವರಿಗೆ ಸಮರ್ಪಣೆ ಆಗೋದಿಲ್ಲ, ನಾನು ಮಾಡಿದ ಪೂಜೆ ಎಲ್ಲ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ನಾನು ನೀನು ಸಮಾನರಲ್ವ, ಕಾಶಿಯಲ್ಲಿ ಶಿವ ಎಷ್ಟು ಪ್ರಾಮುಖ್ಯನೋ ಬಿಂದು ಮಾಧವ ಅಷ್ಟೇ ಪ್ರಾಮುಖ್ಯತೆ, ನಿನಗೂ ಅಷ್ಟೇ ಇದೆ ಅಂತ ಹೇಳಿ ಅದರ ಜೊತೆಗೆ ಸುದರ್ಶನ ಚಕ್ರವನ್ನು ಕೊಟ್ಟು ವಿಷ್ಣುವನ್ನು ಆಲಿಂಗನ ಮಾಡಿಕೊಂಡ. ಹಾಗೆ ಶಿವಕೇಶವರು, ಹರಿಹರರು, ಶಂಕರನಾರಾಯಣರು ತುಂಬ ಪ್ರೀತಿಯಿಂದ ಕಾಲ ಕಳೆಯಲು ಏರ್ಪಾಡಾದ ದಿನವೇ ಈ ವೈಕುಂಠ ಚತುರ್ದಶಿ. ಈ ಕಾರಣದಿಂದ ತಾವು ಹರಿಹರನನ್ನು ಭೇದ ಮಾಡದೆ ಹರಿಹರರ ಪ್ರಾರ್ಥನೆಯನ್ನು, ಶಂಕರನಾರಾಯಣರನ್ನು ಸ್ಮರಣೆ ಮಾಡ್ತಾ ಈ ಒಂದು ದಿನವನ್ನು ಸುಸಂಪನ್ನ ಮಾಡಿಕೊಳ್ಳಬಹುದು. ಹೀಗಾಗಿ ಹರಿಹರ ಪ್ರಾರ್ಥನೆ ಮಾಡಿ ಈ ದಿವಸ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.